ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಪೆನ್ನು ಪೇಪರ್ ಕೇಳಿಕೊಂಡಿದ್ದಂತ ಕನಕಪುರದ ಬಂಡೆಗೆ ಸಿಎಂ ಪಟ್ಟ. ಡಿಸಿಎಂ ಡಿಕೆ ಶಿವಕುಮಾರ್ ತ್ಯಾಗ, ತಾಳ್ಮೆ ಹಾಗೂ ತಂತ್ರಗಾರಿಕೆಗೆ ಒಲಿದಿದೆ ಸಿಎಂ ಗದ್ದುಗೆ. ಪಕ್ಷ ನಿಷ್ಠೆಗೆ ಹೆಸರಾದಂತ ಡಿಕೆ ಶಿವಕುಮಾರ್ ನಾಳೆ ಅವರಿಗೆ ಪಟ್ಟಾಭಿಷೇಕ. 45 ವರ್ಷಗಳ ಕಾಂಗ್ರೆಸ್ ಪಕ್ಷಕ್ಕಾಗಿ ದುಡಿದದ್ದಕ್ಕಾಗಿ ಸಿಕ್ತು ಪ್ರತಿಫಲ. ನಾನು ಪಕ್ಷಕ್ಕಾಗಿ ದುಡ್ದಿದ್ದೀರಿ, ನನಗೆ ಕೂಲಿ ಕೊಡಿ ಸಾಕು, ಮತ್ತೇನು ಕೇಳ್ತಾ ಇಲ್ಲ ನಾನು ಅಂತ ಹೇಳ್ತಾ ಇದ್ರು ಡಿಕೆ ಶಿವಕುಮಾರ್. ನಾಳೆ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ಬಹುತೇಕ ಖಚಿತ. ಸಚಿವರು ಶಾಸಕರಿಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಕರೆದಂತ ಸಿದ್ದರಾಮಯ್ಯ ವಿದಾಯದ ಬ್ರೇಕ್ಫಾಸ್ಟ್ ಮೀಟಿಂಗ್ ಇದು. ಅಂದ್ರೆ ಸಿಎಂ ಸ್ಥಾನದಿಂದ ಕೆಳಗಿಳಿತಿದ್ದಾರಲ್ಲ, ಹಾಗಾಗಿ ಲೋಕಭವನಕ್ಕೆ ತೆರಳುವ ಮುನ್ನ ಸಿದ್ದರಾಮಯ್ಯ ಕೊನೆಯ ಕ್ಯಾಬಿನೆಟ್ ಸಭೆ ಆಗಿರುತ್ತೆ ಇದು. ರಾಜೀನಾಮೆಯ ಬಳಿಕ ಶಾಸಕಾಂಗ ಸಭೆ ನಡೆಸ್ತಾರೆ ಸಿದ್ದರಾಮಯ್ಯ. ಇನ್ನು ಶಾಸಕಾಂಗ ಸಭೆಯಲ್ಲೇ ನೂತನ ಸಿಎಂ ಘೋಷಣೆ ಮಾಡಲಿದ್ದಾರೆ ಸಿದ್ದು. ಡಿಕೆ ಶಿವಕುಮಾರ್ ಅವರನ್ನ ಶಾಸಕಾಂಗ ಪಕ್ಷದ ನಾಯಕನನ್ನಾಗಿ ಆಯ್ಕೆ ಮಾಡುವುದಕ್ಕೆ ಸೂಚನೆ ಕೊಡಲಾಗಿದೆ. ಹೈಕಮಾಂಡ್ ನಾಯಕರ ಸೂಚನೆ ಮೇರೆಗೆ ನಾಳೆಯೇ ಘೋಷಣೆ ಮಾಡಲಾಗುತ್ತೆ. ಮುಂದಿನ 2 ವರ್ಷಗಳ ಅವಧಿಗೆ ನೂತನ ಶಾಸಕಾಂಗ ಪಕ್ಷ ನಾಯಕನ ಆಯ್ಕೆ. ಯಾವುದೇ ಗೊಂದಲ ಇಲ್ಲದೆ ಅಧಿಕಾರ ಹಸ್ತಾಂತರ ಸಾಧ್ಯತೆ. ಈಗಾಗಲೇ ಕ್ಲಿಯರ್ ಕಟ್ ಆಗಿ ಗೊತ್ತಾಗಿದೆ, ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡೋದು ಖಚಿತ. ಆ ಸ್ಥಾನಕ್ಕೆ ಸಿಎಂ ಪಟ್ಟಕ್ಕೆ ಏರೋದು ಡಿಕೆ ಶಿವಕುಮಾರ್ ಅವರು ಅಂತ. ಹಾಗಾಗಿ ನಾಳೆ ಆಗುವಂತ ಒಂದಷ್ಟು ಬೆಳವಣಿಗೆಗಳಿವೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ಕರೆದಿದ್ದಾರೆ, ಸಚಿವರಿಗೆ ಆಹ್ವಾನ ಕೊಟ್ಟಿರೋದು. ಇದೇನು ವಾರ್ನಲ್ಲ, ಎಲ್ಲರೂ ಬರಲೇಬೇಕು ಅಂತ ಖಡಕ್ಕಲ್ಲ, ಆಹ್ವಾನ. ಎಲ್ಲರೂ ಕೂಡ ಬ್ರೇಕ್ಫಾಸ್ಟ್ ಮೀಟಿಂಗ್ ಬನ್ನಿ ಅಂತ. ಆ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಸಾಕಷ್ಟು ಚರ್ಚೆ ಆಗುತ್ತೆ. ತದನಂತರ ಒಂದು CLP ಮೀಟಿಂಗ್ ಆಗುತ್ತೆ. ಅಲ್ಲಿ ಶಾಸಕಾಂಗ ಪಕ್ಷದ ನಾಯಕನನ್ನ ಆಯ್ಕೆ ಮಾಡಲಾಗುತ್ತೆ. ಹಿಂದೆ ಸಿದ್ದರಾಮಯ್ಯನವ್ರನ್ನ ಹೇಗೆ ಆಯ್ಕೆ ಮಾಡಿದ್ರು ಆ ರೀತಿಯಾಗಿ ಈಗ ಡಿಕೆ ಶಿವಕುಮಾರ್ ಅವರ ಆಯ್ಕೆ ಆಗುತ್ತೆ. ಸಿದ್ದರಾಮಯ್ಯನವರು ಲೋಕಭವನಕ್ಕೆ ತೆರಳುವ ಮುನ್ನ ಕೊನೆಯ ಕ್ಯಾಬಿನೆಟ್ ಮೀಟಿಂಗ್ ಕರೆದಿರು. ಇನ್ನು 6 ತಿಂಗಳ ಬೇಡಿಕೆಗೆ ಕೊನೆಗೂ ಒಲಿದಂತ ಮುಖ್ಯಮಂತ್ರಿ ಪಟ್ಟು ಬಿಟ್ಟಿರಲಿಲ್ಲ ಡಿಕೆ ಶಿವಕುಮಾರ್. ನಾಳೆನೇ ನೂತನ ಸಿಎಂ ಡಿಕೆ ಶಿವಕುಮಾರ್ ಅಂತ ಘೋಷಣೆ. DCM ಆಗಿದ್ದವರಿಗೆ ಆ ಡಿ ತೆಗೆದು ಸಿಎಂ ಹಾಕೋದಕ್ಕೆ ಇಷ್ಟು ಸರ್ಕಸ್ ಮಾಡಬೇಕಾಯಿತು. ನಾಳೆ ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕೃತ ಘೋಷಣೆ ಆಗುತ್ತೆ. ಶುಕ್ರವಾರವೇ ನೂತನ ಸಿಎಂ ಆಗಿ ಡಿಕೆ ಶಿವಕುಮಾರ್ ಪದಗ್ರಹಣ ಮಾಡಲಿದ್ದಾರೆ. ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ನಾಡಿದ್ದು ಅದ್ಧೂರಿ ಕಾರ್ಯಕ್ರಮ ಇದೆ. ಡಿಕೆ ಶಿವಕುಮಾರ್ ಅವರ ಕನಸು ನನಸಾಗೋ ಕ್ಷಣ. ರಾಜ್ಯದ ನೂತನ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಡಿಕೆ ಶಿವಕುಮಾರ್. ಡಿಕೆ ಶಿವಕುಮಾರ್ಗೆ ಪ್ರಮಾಣ ವಚನ ಬೋಧಿಸಲಿದ್ದಾರೆ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್. ರಾಜ್ಯ ರಾಜಕಾರಣದಲ್ಲಿ ಆಗ್ತಾ ಇರುವಂತ ಅತಿ ದೊಡ್ಡ ಬದಲಾವಣೆ. ಸಿಟ್ಟಿಂಗ್ ಸಿಎಂ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡೋದು, ತದನಂತರದಲ್ಲಿ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗೋದು, ಅದ್ಧೂರಿ ಕಾರ್ಯಕ್ರಮ, ಇವೆಲ್ಲವೂ ಕೂಡ ಕರ್ನಾಟಕದಲ್ಲಿ ಆಗ್ತಾ ಇರುವಂತ ಪಾಲಿಟಿಕ್ಸ್ ನಲ್ಲಿ ಆಗ್ತಿರುವಂತ ಬೆಳವಣಿಗೆಗಳು. ಸದ್ಯ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರೆ ಅನ್ನೋದು ಖಚಿತ ಆಗಿದೆ. ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟ ಬಳಿಕ ಆಗುವಂತ ಬದಲಾವಣೆಗಳ ಬಗ್ಗೆನೂ ಕೂಡ ಗಮನಿಸ್ತಾ ಇದ್ದೀರಿ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ. DCM ಆಗಿದ್ದಂತ ಡಿಕೆ ಶಿವಕುಮಾರ್ ಅವರಿಗೆ ಆ ಡಿ ಅನ್ನುವಂತ ಒಂದು ಅಕ್ಷರ ತೆಗೆದು ಸಿಎಂ ಆಗ್ಬೇಕು ಅಂದ್ರೆ ಸಾಕಷ್ಟು ಸವಾಲುಗಳು ಎದುರಾಯ್ತು. ಅವರೀಗ ಸಿಎಂ ಪಟ್ಟಕ್ಕೆ ಏರ್ತಿದ್ದಾರೆ. ಮತ್ತೊಂದ್ ಕಡೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡೋದಕ್ಕೆ ಸಿದ್ಧರಾಗಿದ್ದಾರೆ. ಈ ಪೊಲಿಟಿಕಲ್ ಡೆವಲಪ್ಮೆಂಟ್ಸ್ ಬಗ್ಗೆ ಡೀಟೇಲ್ಸ್ ಕೊಡೋದಾದ್ರೆ DCM ಹುದ್ದೆಯಿಂದ ಸಿಎಂ ಸ್ಥಾನಕ್ಕೆ ಏರೋದಕ್ಕೆ ಬಹಳಷ್ಟು ಸರ್ಕಸ್ ಅನ್ನ ಡಿಕೆ ಶಿವಕುಮಾರ್ ಅವರು ಮಾಡ್ಬೇಕಾಯ್ತು, ನಿಜ. ಆದ್ರೆ ನಿನ್ನೆ ಮತ್ತೆ ಮೊನ್ನೆ ನಡೆದಂತಹ ರಾಜಕೀಯ ವಿದ್ಯಮಾನಗಳು ದೆಹಲಿಗೆ ಶಿಫ್ಟ್ ಆಗಿದ್ದು, ದೆಹಲಿ ಹೈಕಮಾಂಡ್ ತೆಗೆದುಕೊಂಡಂತಹ ನಿರ್ಧಾರದಿಂದಲೇ ಈಗ ಕಾಂಗ್ರೆಸ್ ಅಲ್ಲಿ ಬಹಳಷ್ಟು ದೊಡ್ಡ ಮಟ್ಟದ ಒಂದು ರಾಜಕೀಯ ಬೆಳವಣಿಗೆ ಆಗೋದಕ್ಕೆ ಕಾರಣ ಆಗಿದೆ. ನಾಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡ್ತಾರೆ. ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟ ಬಳಿಕ ನಾಳೆ ಸಂಜೆ ಶಾಸಕಾಂಗ ಪಕ್ಷದ ಸಭೆಯನ್ನ ಸಿದ್ದರಾಮಯ್ಯ
ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಡೆಯುತ್ತೆ. ಆ ಸಂದರ್ಭದಲ್ಲಿ ಹೊಸ ನಾಯಕರನ್ನ ನೇಮಕ ಮಾಡ್ಕೊಳ್ಳುವಂತ ಒಂದು ಸಂಪ್ರದಾಯದಂತೆ ಮಾಡ್ತಾರೆ. ಆದ್ರೆ ಅದಕ್ಕೂ ಮೊದಲೇ ಸುರ್ಜೇವಾಲಾ ಮತ್ತೆ ವೇಣುಗೋಪಾಲ್ ಅವರು ಇವತ್ತು ರಾಜ್ಯಕ್ಕೆ ಆಗಮಿಸ್ತಾ ಇರೋದ್ರಿಂದ ಕಾಂಗ್ರೆಸ್ ಹೈಕಮಾಂಡ್ ನಿರ್ಧಾರವೇನು ಅನ್ನುವಂಥದ್ದನ್ನ ಶಾಸಕರ ಗಮನಕ್ಕೆ ತರಬೇಕಾಗುತ್ತೆ. ಹೀಗಾಗಿ ಶಾಸಕಾಂಗ ಪಕ್ಷದ ಸಭೆ ಒಂದು ನೆಪ ಮಾತ್ರ ಅಷ್ಟೇ. ಆದ್ರೆ ಅದಕ್ಕೂ ಮೊದಲೇ ಕಾಂಗ್ರೆಸ್ ಹೈಕಮಾಂಡ್ ಯಾವ ವ್ಯಕ್ತಿಯನ್ನ ಅಂತಿಮ ಮಾಡುತ್ತೋ ಆ ವ್ಯಕ್ತಿಗೆ ನಮ್ಮ ಸಂಪೂರ್ಣ ಸಹಮತ ಬೆಂಬಲ ಇದೆ ಅನ್ನುವಂಥದ್ದನ್ನ ನಿರ್ಧಾರವನ್ನ ಪಕ್ಷದ ಸಭೆಯಲ್ಲಿ ನಿರ್ಧಾರ ಮಾಡಬೇಕಾಗುತ್ತೆ. ಹೀಗಾಗಿ ಒಂದು ದಿನ ಮೊದಲೇ ರಾಜ್ಯಕ್ಕೆ ಸುರ್ಜೇವಾಲಾ ಮತ್ತು ವೇಣುಗೋಪಾಲ್ ಅವರು ಆಗಮಿಸ್ತಾ ಇರುವಂತದ್ದು ನಡೆಯುವಂತಹ ಎಲ್ಲಾ ಬೆಳವಣಿಗೆಗಳಿಗೂ ಕೂಡ ಸುರ್ಜೇವಾಲಾ ಮತ್ತೆ ವೇಣುಗೋಪಾಲ್ ಇಬ್ಬರು ಸಾಕ್ಷಿಯಾಗಿರ್ತಾರೆ. ಅಂದ್ರೆ ಬೆಳಗ್ಗೆ ಸಚಿವರ ಸಚಿವರ ಬ್ರೇಕ್ಫಾಸ್ಟ್ ಮೀಟಿಂಗ್ ಕಾವೇರಿ ಸಿದ್ದರಾಮಯ್ಯ ಅವರ ಕಾವೇರಿ ನಿವಾಸದಲ್ಲಿ ಆಗುತ್ತೆ. ಅಲ್ಲೂ ಕೂಡ ಸುರ್ಜೇವಾಲಾ ಮತ್ತೆ ವೇಣುಗೋಪಾಲ್ ಅವರು ಇರ್ತಾರೆ. ಅದಾದ ಬಳಿಕ ಕ್ಯಾಬಿನೆಟ್ ಸಭೆಯನ್ನ ಸಿದ್ದರಾಮಯ್ಯ ಅವರು ವಿಧಾನಸೌಧದಲ್ಲಿ ಕರೆದಿದ್ದಾರೆ. ಆ ಸಭೆಯ ಬಳಿಕ ನೇರವಾಗಿ ಅವರು ಲೋಕಭವನ ಅಂದ್ರೆ ರಾಜಭವನಕ್ಕೆ ತೆರಳಿ ತಮ್ಮ ಸಿಎಂ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡ್ತಾರೆ. ಆ ಸಂದರ್ಭದಲ್ಲೂ ಕೂಡ ವೇಣುಗೋಪಾಲ್ ಮತ್ತೆ ಸುರ್ಜೇವಾಲಾ ಅವರು ಅವ್ರ ಜೊತೆಗೆ ಇರುವಂತ ಒಂದು ಸಾಧ್ಯತೆ ಇರುತ್ತೆ. ಅದ ಬಳಿಕ ಸಂಜೆ ನಡೆಯುವಂತಹ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಸೇರಿದಂತೆ ಹಿರಿಯ ನಾಯಕರು ಜೊತೆಗೆ ಸುರ್ಜೇವಾಲಾ ಮತ್ತೆ ವೇಣುಗೋಪಾಲ್ ಅವರು ಇರ್ತಾರೆ. ವೇಣುಗೋಪಾಲ್ ಮತ್ತೆ ಸುರ್ಜೇವಾಲಾ ಅವರು ಕಾಂಗ್ರೆಸ್ ಹೈಕಮಾಂಡ್ ಇಂದ ತಂದಿರುವಂತಹ ಸಂದೇಶವನ್ನ ಶಾಸಕರ ಗಮನಕ್ಕೆ ತರ್ತಾರೆ. ತದ ಬಳಿಕ ಕಾಂಗ್ರೆಸ್ ಹೈಕಮಾಂಡ್ ಯಾವ ವ್ಯಕ್ತಿಯನ್ನ ನಿರ್ಧಾರ ಮಾಡಿದ್ಯೋ ಅದಕ್ಕೆ ನಮ್ಮ ಆಕ್ಷೇಪ ಇಲ್ಲ ಅನ್ನುವಂತ ಒಂದು ರೆಸಲ್ಯೂಷನ್ ಅನ್ನ ಪಾಸ್ ಮಾಡೋದರ ಮುಖೇನ ಹೊಸ ನಾಯಕರನ್ನ ನೇಮಕ ಮಾಡಿಕೊಳ್ಳುವಂತ ಒಂದು ಪ್ರಕ್ರಿಯೆ ಆಗುತ್ತೆ. ಹೀಗಾಗಿ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗೋದಕ್ಕೆ ಇನ್ನೇನು ಕ್ಷಣಗಣನೆ ಶುರುವಾಗಿದೆ ಅಂತಾನೆ ಹೇಳ್ಬೋದು. ಓಕೆ, ಥ್ಯಾಂಕ್ ಯು ಮಾರುತಿ ಡೀಟೇಲ್ಸ್ಗೆ.